ಇರ್ಲಿ ತಗೊಳವ ಅದಕ್ಕೇನಂತ ಮತ್ತೆ ಯಾವಾಗ ಬರ್ತದ ಅಂದಂಗ ಪಲ್ಲವಿ ಹುಡುಗ ಬಂಗಾರ ಸರ ಬೆಳ್ಳೆ ಕಾಲುಗಡಗ ಕೈ ಕಟ್ಟು ಎಲ್ಲ ಅದಾವು ಹುಷಾರು ನೋಡು ಏನು ನೀ ತೆಗೆದು ಜಪಾನ್ದಲ್ಲಿ ಎತ್ತಿಟ್ಕವನ್ನ ಅವ್ರು ಎತ್ತಿಡ್ತಾರ ಇವ್ರು ಎತ್ತಿಡ್ತಾರ ಅಂತಂದು ಅಲಕ್ಷ್ಯ ಮಾಡ್ಕೊಂಡು ಬಿಡಬೇಡ ಏನು ಸರಿ ತಗೊಳವ ತೆಗೆದು ಇಟ್ಕೊಳಕ್ಕಾರ ಏನೈತಿ ಎಲ್ಲ ಅತ್ತರ ಕೈಯಾಗ ಕೊಡ್ಬೇಕಲ್ಲ ಅಂದ್ರೆ ನನಗೆ ಅರ್ಥಕತ್ತೆ ಏನು ಅನ್ನಕತ್ತೆ ಅನ್ನೋದು ದಿವಸ ಹೋಗ್ಲಿ ಇನ್ನು ಏನರ ಎಲ್ಲ ಸಾಮಾನು ಸಟ್ಟ ತಂದವಿ ಮತ್ತು ಈಗ ಸಾಮಾನು ಮತ್ತು ಬಾಂಡೆ ಸಾಮಾನು ಅವು ಒಂದು ನಿಮ್ಮಪ್ಪ ಏನಿಲ್ಲ ನನ್ನ ಹಿಡ್ಕೊಂಡು ಹೊಡೆದಾಡ್ತಾನ ಅದಕ್ಕೆ ಇವು ಸ್ವಲ್ಪ ದಿವಸ ಹಂಗೆ ಹೆಂಗಾರ ಮಾಡಿ ಇಟ್ಗ ಕಡೆ ನಿಮ್ಮ ಅತ್ತೆ ಕೈಯಾಗ ಕೊಡೋಲ್ಲಕ್ಕ ಆದ್ರೆ ಹುಷಾರ್ಲಿ ಎತ್ತಿಡು ಅಂತ ಅಷ್ಟ ಅಂದದ್ದು ಒಂದಿಷ್ಟು ದಿನ ಕಳೀಲಿ ಆಮೇಲೆ ನಾನು ತಂದು ಕೊಡ್ತಾನಂತ ಒಂದು ಟಸರಿ ಒಂದು ಕಾಟ ಒಂದು ಸ್ವಲ್ಪ ಸ್ವಲ್ಪ ಬಾಂಡೆ ಸಾಮಾನು ಅವನ್ನೆಲ್ಲವನ್ನ ಸರಿ ತಗೊಳವ ನಡ್ರಿ ಹೋಗ್ಲತ್ತಕ ನಾನು ಹೋಗ್ಕಂತಾಗ ಪಲ್ಲವಿ ಅಯ್ಯತ್ತೆ ನೀನು ಯಾಕೆ ಹೋಗ್ತೀನಿ ಇರು ನೀನು ಇವತ್ತು ತೀರ ನೀನು ಇರಲಿಲ್ಲ ಅಂದ್ರೆ ಹಂಗೆ ಅವು ಅಂತೂ ಇರಲ್ಲ ಬಿಡು ಯಾಕಂದ್ರೆ ಅಮ್ಮನ ನೋಡ್ಕೊಳಕ್ಕೆ ಒಬ್ಬರು ಬೇಕಲ್ಲ ಅದಕ್ಕೆ ಹೋಗ್ಲಿ ಅಂತ ಸುಮ್ಮನೆ ಅದೇ ನೀನು ಹೋಗ್ಕನಿ ಅಂತೆಲ್ಲ ಯಾಕಂದ್ರೆ ನಿಮ್ಮ ಮನೆಯಾಗ ನೀನು ಇರಲ್ಲ ನಾನು ಹಂಗಲ್ಲ ಏನಿಲ್ಲವ ಇರೋಣ ಅಂತ ಮಾಡಿದ್ದೆ ಮಳೆ ನೋಡಿದ್ರೆ ಪುಸ್ತಕನ ಹೋಗೇ ಬಿಟ್ಲವ ಊರಿಗೆ ಒಂದು ಗಳಿಗೆತ್ತ ನಿಲ್ಲಿಲ್ಲ ಹಾಗಾಗಿ ನನಗೆ ಯಾಕೆ ಮನಸ್ಸಾಗಲ್ಲ ಅದಕ್ಕೆ ಅಂದೆ ಏನಾಗತ್ತವ ಇರು ನೀವು ಅಂದಂಗೆ ನಿಮ್ಮ ನಿನ್ನ ಹೆಸರು 2 ಲಕ್ಷ ರೂಪಾಯಿ ರೊಕ್ಕ ತೆಗೆದದ್ಲು ಕೊಟ್ಲೇನ ಇಲ್ಲಂತೆ ಯಾರ ರೊಕ್ಕ ಏನು ಕೊಟ್ಟಲ್ ಬಿಡ ಅವ ಅಷ್ಟೇ ಹುಡುಗ ಬಂಗಾರ ಸರ ಒಂದಿಷ್ಟು ಅವ ಗೆಜ್ಜಿ ಪಜ್ಜಿ ಅಂತ ತಂದಾಳ ಅದು ಬಿಟ್ಟರೆ ಯಾವ ರೊಕ್ಕ ಕೊಟ್ಟಿಲ್ಲ ನನಗೆ ಗೊತ್ತಾಕಿ ಹಿಂಗೆ ಮಾಡ್ತಾಳ ಅಂತಂದು ಆ ಸಾಮಾನ ತಂದೆ ಈ ಸಾಮಾನ ತಂದೆ ಅಂದು ನಿನ್ನ ರೊಕ್ಕ ಮುಣೆ ಹಾಕಿ ಕೇಳೋ ಇನ್ನು ಹುಷಾರು ನೋಡು ನಿನ್ನ ರೊಕ್ಕ ಇಸ್ಕ ಅವು ಸಾಮಾನು ಸಟ್ಟ ಕೊಡೋದು ಆಕಿದ್ ನೇಮ್ ಐತಿ ಕೊಡ್ತಾಳ ಸುಮ್ಮನೆ ಅವ್ನು ಬೇರೆ ಇಸ್ಕ ಇಲ್ಲಾಂದ್ರೆ ಇದ ರೊಕ್ಕದಾಗ ಮುರಿಸಿ ಆತ ಅನ್ನಿಸ್ತಾಳ ನೋಡಕ್ಕೆ ಆಮ್ಯಾಗ ಓ ಅದಕ್ಕೆ ಬಂಗಾರ ಸರ ತಂದ ಬಿಡತ್ತೇಕಿ ಅವ್ವ ನನಗೆ ಗೊತ್ತಾಗ್ಲಿಲ್ಲ ಅದಂತಾನೆ ಅಷ್ಟು ಬೇಡ ಅಂತಿದ್ಲು ಕೂಸ ಬೇಡದು ಅಂತ ನಿಂತಿದ್ಲು ಅಂತ ಬಂಗಾರ ಸರ ತಂದಾಗನ ಲೆಕ್ಕ ಹಾಕ್ಬೇಕಾಗಿತ್ತು ನಾನು ನೀ ಅಂದ್ಮೇಲೆ ಗೊತ್ತಾತ್ ನೋಡೋದು ರೊಕ್ಕಕ್ಕೆ ಮತ್ತೆ ಕೊಡೋದು ಹತ್ತೈತಿ ಏನು ಹಿಂಗೆ ಮಾಡ್ಯಾಳ ಇರ್ಲಿ ನಾನೇನು ಬಿಡೋದಲ್ಲ ಈಗ ನೀ ಹೇಳಿಯಲ್ಲ ಚಲೋ ಆತು ನಾನು ಹಿಂಗೆ ಸ್ವಲ್ಪ ಅಲ್ಲೇ ಸುದ್ದಿ ಹೇಳ್ಕೊಂತಿರತ್ತಿ ಅವು ಏನು ಫೋನು ಮಾಡಂಗಿಲ್ಲ ಮಾಡಿದ್ರಿಂದ ಅವೇನು ಹೇಳಂಗೂ ಇಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ನಾ ಅದನ್ನಲ್ಲ ಎಲ್ಲ ನೋಡ್ಕೊಂತ ನೀನು ತಲೆ ಕೆಡಿಸ್ಕೋಬೇಡ ಅಂದಂಗೆ ಊಟ ಮಾಡಿದೆ ಇಲ್ಲ ನೀನು ಅವರೆಲ್ಲರೂ ಉಂಡ್ರವ ನಿಮ್ಮ ಅತ್ತೆ ಮಾವ ಎಲ್ಲರೂ ಊಟ ಮಾಡೋದಿದ್ರು ಹೋಗು ನೀನು ಉಣ್ಣೋಗು ಇಲ್ಲತ್ತಿ ಈಗ ಹಾಲು ಕುಡ್ಸಕ್ಕಂತ ಹೋಗಿದ್ನಲ್ಲ ಪಾಪುಗ ಅಲ್ಲೇ ಹಾಕೊಂಬಂದು ಕೊಟ್ಟರು ಊಟ ನಾನು ಮಾಡಿದೆ ಏನವ ಅತ್ತೆ ಸೊಸಿ ಬಾರಿ ಜೋರು ನಡೆಸಿಬಿಟ್ರಿ ಮಾತುಕತೆನ ಇಲ್ಲೇ ನಿಂತ್ಕೊಂಡ್ರೆ ಹೆಂಗೆ ಏಕೆ ಪಲ್ಲವಿ ತಗೊಂಡಿ ಅವು ಆಯರ್ ಬಂದಿದ್ದು ಸಾಮಾನು ಅವನ್ನೆಲ್ಲವೂ ಒಂದು ಬ್ಯಾಗ್ನಾಗ ತುಂಬ ಮತ್ತು ಕಲ್ಯಾಣ ಮಂಟಪ ಖಾಲಿ ಮಾಡ್ಬೇಕು ಈಗ ಅವ್ರು ಇದು ಮಾಡಕತ್ತಾರ ಟೈಮ್ ಆತ್ರಿ ಅಂತೇಳಿ ಹ್ಞೂ ರೀ ಅತ್ತೀರ ಪಾಪು ಏನು ಮಾಡಕತ್ತೇನ್ರಿ ಯಾಕೆ ಏನವ ಹುಡುಗ ಜಗ್ಗ ಚಿಟ್ಟು ಬರ್ಸಕತ್ತೈತೆ ನೋಡು ಅಲ್ಲಿ ನಿಮ್ಮ ಮಾವನ ಕೈಯಾಗ ಕೊಟ್ಟು ಬಂದೀನಿ ಹೋಗಿ ಒಟ್ಟ ಹಾಲು ಕುಡಿಸ್ತೇನೆ ನೋಡೋದಕ್ಕೆ ಹಂಗೆ ಹೊಸದಲ್ಲ ಅದು ಪಾಪ ಚುಚ್ಚಿರ್ಬೇಕು ಮೈಗೆ ಅದಕ್ಕೆ ಅಳಕತ್ತೈತೆ ನಾನು ನೋಡು ಹೋಗು ಬಿಚ್ಚಿ ಬೇರೆ ಹೆಂಗೇನಾರು ಹಾಕೋದಕ್ಕೆ ಈಗ ದೊಡ್ಡವರು ಆಯರ್ ಮಾಡಿರಲ್ಲ ಅದ್ರಾಗ ಮೆತ್ತನ ಮಲ್ಲಿನ ಹೆಂಗೆ ಅದಾವು ಅವನ್ನ ಹಾಕ್ತದೆ ಐತಿ ಹೋಗಿ ಅದ್ರಾಗ ತೊಟ್ಲದಾಗ ಆಯರ್ ಬಂದದ್ದು ಎಲ್ಲ ಕವರ್ ಇಟ್ಟು ನೋಡತ್ತೆ ಅವನ ತಗ ಒಂದಿಷ್ಟು ಆಮೇಲೆ ನಿನ್ನ ಕಡೆ ಇಟ್ಗ ಆಮೇಲೆ ಕೊಡುವಂತೆ ಅಂತ ಸರಿ ತಗ ಹಂಗೆ ಆಗಲಿ ನಾನು ಹೋಗ್ಬರ್ತಂತಗ ರಾಜೆ ಅಲ್ಲ ಬಾಕ್ಯಕ್ಕ ನೀನು ಮನೆಯಾಗಿ ಹಿಂಗೆ ಮಾಡಿದ್ರೆ ಹಂಗೆ ಅವ್ರೇನೋ ಕಡೆಯಲ್ಲಾರು ಹೋಗ್ತಾರ ನೀನೇ ಹಿಂಗೆ ಮಾಡಿದ್ರೇನು ಚಂದ ಕಾಣ್ತತ್ತೇನದು ಬೇಡವಾ ಇರು 2 ದಿನ ಇದ್ದು ಅಮ್ಮ ಮಗಂದು ಮಗ ಸೊಸಿದು ಕಣ್ಪ್ರೀತಿ ನೋಡಿ ಹೋಗುವಂತೆ ಹಂಗೆ ಯಾಕೆ ಇದು ಮಾಡ್ತೀವಿ ಅಯ್ಯ ಹಂಗಂದ್ರೆ ಹಂಗೆ 2-3 ಗಂಟ್ಲೆ ಅಂದ್ರೆ ನಂದು ಹೋಟ್ಲು ಬಂದಕತಿ ಸುಮ್ಮನೆ ಈಗಾರ ಅದನ್ನು ಹಿಡ್ದು ನಾನು ರೊಕ್ಕ ಖರ್ಚು ಮಾಡಿ ಸುಮ್ಮನೆ ಮತ್ತೆ ವ್ಯಾಪಾರ ಬಿಟ್ಕೊಂಡು ಕುತ್ಕೊಂಡು ಏನು ಮಾಡೋದೈತಿ ಹೌದಲ್ಲ ಅದಕ್ಕೆ ಇದು ಹೋಗಂತಾಗ ನಾನು ಏನವ ಏನೋ ಕಣ್ಪ್ರೀತಿ ನೋಡ್ತೀಯ ಅಂತಂದು ಹೇಳಿದೆ ಯಾಕಂದ್ರೆ ನಿನಗೂ ಇನ್ನೂ ಅಲ್ಲಿ ಮೊಮ್ಮಕ್ಕಳು ಬೇರೆ ಆಗಿಲ್ಲ ಮತ್ತು ಇದ್ರ ಜೊತೆಗಾರ ಆಡ್ತಾಳ ಅಂತ ಅಂದೆ ನಿನ್ನ ಇಷ್ಟನವ ಪಾಪ ಮತ್ತು ನಾನು ಹಿಂಗಂತೆ ಅಂತ ನೀನು ಬೇಸರ ಮಾಡ್ಕೋಬೇಡ ಇಲ್ಲವ ಹಾಗೆಲ್ಲ ಏನಿಲ್ಲ ಒಂದು ಕೆಲಸ ಮಾಡ ಮಗನ ಸೊಸಿನ ಅಲ್ಲಿಗೆ ಕಳಿಸ್ಕೊಟ್ಬಿಡು 4 ದಿನ ಅಲ್ಲೇ ಇದ್ದು ಬರ್ತಾರೆ ಹೆಂಗೆ ಆಕೈತೆ ಅವ್ರ ಮನೆಗೆ ಹೋಗಂಗಿಲ್ಲ ಪಾಪ ಇಲ್ಲೇ ಎಷ್ಟು ದಿನ ಅಂತ ಇರ್ತೈತಿ ಅದಕ್ಕೆ ನಮ್ಮ ಮನೆ ಕಳಿಸು ಅಲ್ಲೇ ಇರ್ತಾರೆ ಅಯ್ಯ ಅದಕ್ಕೇನಂತ ಕರ್ಕೊಂಡು ಹೋಗುವ ಯಾರು ಬೇಡ ಅಂತಾರೆ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಿನಗಾದ್ರೆ ಮೊಮ್ಮಗ ನನಗಾದ್ರೆ ಮೊಮ್ಮಗನ ಅವನ ಮಗ ಒಟ್ಟು ಕೈಯ ಬಾಯಾಗ ಆಸ್ರಕ್ಕಂತಾಗ ಏನಾಯ್ತು ಆಮೇಲೆ ಹೆಂಗೂ ಅವ್ನು ಹುಟ್ಟಿದ ಕೋಣೆ ನೋಡಕ್ಕೆ ಹೋಗ್ಬೇಕಾ ಈಗ ಹುಟ್ಟಿದ ಕೋಣೆ ನೋಡಕ್ಕೆ ಅಲ್ಲ ಆಸ್ಪತ್ರೆಗೆ ಎಲ್ಲಿ ಹೋಗೋದು ಅದಕ್ಕೆ ಇತ್ಲ ನಿಮ್ಮ ಮನೆಗೆ ಬಂದುಬಿಡ್ಲಿ ಬಂದು 4 ದಿನ ಇದ್ದು ಬರ್ತಾರೆ ಸರಿ ತಗ ಹಂಗಾರ ಏನ್ಲೇ ಸುಮ್ಮನೆ ಮುಗಿಸ್ಕೊಂಬಂದೇನು ತೊಟ್ಲ ಕರೆನ ನೋಡವ ಎಲ್ಲದರ ಏನು ಅಂತ ಹುಡುಕಾಕ ಮಾಡಾಕ ನಾವು ಬೇಕು ತೀರ ತೊಟ್ಲಕ್ಕೆ ಬರ್ರಿ ಅಂತ ಒಂದು ಮಾತು ಕರೆದಲ್ಲ ನೋಡಿ ತಾವು ಹೋಗಿ ಮುಗಿಸ್ಕೊಂಬಂದಾರ ಯಾಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ನಾವೇನು ನಿನ್ನ ಮೊಮ್ಮಗನ ತಿಂದು ಹಾಕ್ತಿದ್ವೇನ ಏನಂತ ಮಾತಾಡ್ತೀವ
ನಮಗೇನು ಅಷ್ಟು ಇದು ಇದ್ದಿಲ್ಲ, ಅವ್ರು ತೊಟ್ಲ ಹಾಕ್ತಾರ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಏನೋ ಹಂಗ ನಾನು ಹೋಗಿದ್ದಿಲ್ಲಲ್ಲ, ಅದಕ್ಕೆ ಹೋದ್ರಾತಂತ ಹೊಂಟಿದ್ವಿ. ಅವ್ರು ಅಷ್ಟೊತ್ತಿಗೆ ಫೋನ್ ಮಾಡಿದ್ರವ, ಹಿಂಗ ತೊಟ್ಲ ಕರೆನ ಐತಿ ಅಂತಂದು. ಅದಕ್ಕೆ ಹಂಗ ಸಡನ್ ಆಗಿ ಹೋದ್ವಿ. ಯಾರಿಗೆ ಹೇಳಿಲ್ಲವ ನಾನು ಓಣ್ಯಾಗ, ನಿನಗೊಬ್ಬಕ್ಕಿಗೆ ಯಾಕೆ, ಯಾರ್ಯಾರಿಗೆ ಹೇಳಿಲ್ತೆಗೆ. ಈಕಿಲಲ್ತಕ್ಕ ಮತ್ತೆ ಶಾರಕ್ಕ ಅಷ್ಟ, ನಾವು 3 ಮಂದಿ ಹೋಗಿದ್ವಿ ಅಷ್ಟ. ಹೌದ್ಲಿ, ಹಂಗೇನು ಹುಯ್ಯಿ ನಂಗೆ ಚೆನ್ನಾಗಿ ಕರ್ಕೊಂಡು ಹೋಗಿಲ್ತೆಗೆ. ಅಯ್ಯ ನನಗೆಲ್ಲ ಗೊತ್ತೈತಗ. ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ಅಂತೀರಿ, ಯಾಕೆ ಮುಖಕ್ಕೆ ಹೇಳಿಲ್ಲನ? ಆಕಿನೂ ಸಸಿ ಕಳಿಸ್ಕೊಟ್ಟಾಳ, ಮತ್ತು ನಿಮ್ಮ ಭಾಗ್ಯ ಬಂದಾಳ. ನಾವಷ್ಟ ಕಡೆಯಲ್ಲಿ ಆದ್ವಲ್ಲ ನಿಮಗೆ. ನೋಡವ, ಹುಡುಗಿ ಕೊಡಕ್ಕಾದ್ರೆ ನಾವು ಬೇಕು, ಎಲ್ಲ ಸುಖ ಕರೆಯಕ್ಕಾದ್ರೆ ಅವ್ರು ಬೇಕು. ಅಲ್ಲ, ನೀ ಗಟ್ಟುಳಿಕಿದೆ ಬಿಡು. ತೀರ ಮತ್ತು ಮಾದೇವಕ್ಕನ ಕರಿಲಾರ್ದಾಗ ಹೆಂಗೆ ಮುದುಕ ಹೇಳಿಲ್ಲದ್ರ ಆಕೆ ಸಸಿ ಕಳಿಸೋದು ಬೇಡನ? ಮತ್ತು ಭಾಗ್ಯನ ಮಗಳನ್ನ ಆಕಿ ಮಗ ಕೊಟ್ಟಾರ. ಮತ್ತು ಅವ್ರವ್ರು ಕಳ್ಬಳ್ಳ್ಯಾರ ಆದ್ರೆ ಕಳ್ಬಳ್ಳ್ಯಾರಿಗೆ ಅಟ್ ಹೇಳ್ಯಾಳ. ಮತ್ತು ಊರನ್ ಮಂದಿ ಎಲ್ಲ ಹೊಂಡಿಸ್ಬೇಕು ಅನ್ನೋದಿತ್ತೆ ನಿಮ್ದೇನಾರ. ಹಂಗಿತ್ತಂದ್ರೆ ಹೇಳು, ಬೇಕಾದ್ರೆ ನಾಳೆ ನಾಡ್ದಾಗ ಇನ್ನೊಂದು ಗಾಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರ್ತೇವೆ ಅಂತತ್ಲಾಗ. ಲಲ್ತಕ್ಕ, ಏನು ಹೇಳತ್ತಿ ನೀನು? ಸುಮ್ಮನೆ ಹಂಗ ಚಾಸ್ತಿ ಮಾಡಿದ್ ನಾನು ಆಕಿಗೆ. ಬೇಡವಾ, ಈಗೇನು ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ನೀವು? ಅದೇನಂತಾರಲ್ಲ, ಕಾರ್ಯದ ಕಟ್ಲದಾಗೆಲ್ಲ ಬಿಟ್ಟು ಈಗ ಹೋಗೋಣ ಅಂತ. ಅದೇ ಮಂದ್ಯಾಗ ಕಾಲು ಮರ್ಗಿಲ್ ಹೊಡೆದು ಒಳ ಬಂದು ಕಾಲು ಹಿಡ್ಕಂದ್ರೆ ನಾನು ಲೆಕ್ಕ ಆಕೈತೆ ನೋಡಿದೆ. ಬೇಡ ತೆಗಿ. ಮತ್ತು ನನ್ನ ಸಲುವಾಗಿ ಒಂದು ಗಾಡಿ ಮಾಡಿ ಆಮೇಲೆ ಹಿಂಗಾತು ಅಂತಂದು ಹೋಗಿ ಕೇಳಕತ್ತೀರ. ನನ್ನ ಹೆಸರು ಏನು ಮಾಡಕ್ಕೆ ಹೋಗಲ್ಲ ನಾನು. ಹೆಂಗ ಒಟ್ಟು ಹೋಗಿ ಬಂದ್ರಲ್ಲ, ಚಲೋ ಆತಿಲ್ಲ ಕಾರ್ಯಕ್ರಮ ಅಂದಂಗೆ. ಮೊಮ್ಮಗ್ಗೆ ಏನು ಹೆಸರಿಟ್ರೆ? ಅದು ಎಂಥದ ಹೆಸರು? ಹಾರೆ ಅಂತ ನೋಡುವ, ಹಾರೆ ಅಂತ ಹೆಸರಿಟ್ರೆ. ಹಾರೆ? ಹಾರೆ ಗೊತ್ತಲೇ ನಿಮ್ಮ ಒಂದು ಹೆಸರು ಹೇಳಕ್ಕೆ ಬರೋದಿಲ್ಲ ನಿಮಗೆ. ಹಾರಿ ಗುದ್ಲಿ ಅಲ್ಲ ಇವ, ಆರ್ಯ ಆರ್ಯ ಅಂತಂದು ಹೆಸರು. ಅದು 2 ಅಕ್ಷರದಾಗನ. ಯಾರು ಅರ್ಧಂಬರ್ಧ ಹೆಸರು ಕರಿಬಾರ್ದು ಅಂದು ಈಗೆಲ್ಲ 2 ಅಕ್ಷರದಾಗ ಇಡಕತ್ತಾರ. ಅದಕ್ಕೆ ಆರ್ಯ ಅಂತ ಇಟ್ಟಾಳ ನೋಡು. ಚಲೋ ಆಯ್ತು ಬಿಡು, ಹೆಸರು ಅಡ್ಡಿ ಇಲ್ಲ. ಅಂದಂಗೆ ನಿನ್ನ ದೊಡ್ಡ ಮಗಳು ಮೊಮ್ಮಕ್ಕಳು ಬಂದಿದ್ರನ? ಅವರು ಬೀಗರು ಬಂದಿದ್ರನ ಅಲ್ಲಿಗೆ? ಬಂದಿದ್ರು. ಅವ್ರು ಬರ್ದಂಗೆ ಇರ್ತಾರೇನ? ಅವ್ರ ಅಕ್ಕಗೂ ಫೋನ್ ಮಾಡಿ ಹೇಳ್ಯಾರ, ಬಂದಿದ್ರು. ಅವರು ಬಂದು ಕಾರ್ಯ ಮುಗಿಸ್ಕೊಂಡು ಹೋದ್ರು. ಹೌದೇನಾ? ಚಲೋ ಆಯ್ತು ಬಿಡು. ಅಂದಂಗೆ ನೀವು ಅತ್ಲ ಹೋಗಿದ್ರಲ್ಲ, ಇಲ್ಲಿ ಹೊಲ್ದಾರ ಬಂದಿದ್ರು ನೋಡವ. ಅದು ಏನೋ ಕೊಡೋದಿತ್ರಿ ಅವ್ರಿಗೆ, ಅವರ ಇರ್ಬೇಕತ್ತು ಅಂತಂದ್ರೆ ನಾ ಕೊಡ್ತಂಗೆ ಕೊಡ್ರಿ, ಅವ್ರ ಮನೆ ಮಗ್ಲಕ್ಕೆ ನಡಿತೈತಿ, ನನ್ನ ಕೈ ಕೊಟ್ರೇನ ಅವ್ರ ಕೈ ಕೊಟ್ರೇನ ಅಂತಂದೆ ನಾನು. ಇಲ್ರಿ ಅವರ ಬೇಕು ಅಂತಂದ್ರೆ ಏನೋ ಅಂದ್ರವ ಅವ್ರು. ಇನ್ನು ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಅಂತ ನನಕತ್ತಿದ್ರು. ಮತ್ತೇನ್ರ ಸಾಲ ಪಾಲ ಮಾಡಿದೇನಿಲ್ಲ ನೀನು? ಹೊಲ್ದಾರ ಬ್ಯಾಂಕಿನ ಕೆಲಸ ಅಂತ ಬಂದಿದ್ರ? ನಮ್ಮ ಮನೆಯವ್ರ ಮನೆಗೆ ಇದ್ರಲ್ಲ ಮತ್ತೆ. ಓ, ಅಲ್ಲಿ ಇದಕ್ಕೆ ಬಂದಿರ್ಬೇಕು ಕಾಣ್ತೈತಿ. ಇಲ್ಲದ ನಮ್ದು ಯಾವ್ದಾರು ಸಾಲ ತರ್ತೀವಿ. ಸಾಕು, ಇದ್ದದ್ದ ರಗಡಾಗೈತಿ, ಇದನ್ನ ಬಗೆಹರಿಸ್ಕೊಂಡ್ರೆ ಮತ್ತೆ ಸಾಲ ಮಾಡಕ್ಕೆ ಹೋಗ್ಲಿ. ಏನೈತೆ ಅನ್ನತ್ತಾಗ ಕೇಳಿ ನೋಡ್ತೇನೆ, ನಮ್ಮ ಮನೆಯವ್ರಿಗೆ ಹೇಳ್ತೇನೆ. ಏನೈತೆ ಫೋನ್ ಮಾಡಿ ಕೇಳಿ ಮಾತಾಡ್ತಾರ ಅವರೆಲ್ಲ. ಸರಿ ತಗ, ಹಂಗೆ ಮಾಡ್ರಿ. ಏನೋ ಚೆಕ್ ಬುಕ್ಕ ಏನೋ ಪಾಸ್ಬುಕ್ ಏನೋ ಒಟ್ಟು ಅಂತದ್ರು ನೋಡವ್ರು, ಅಂಥದ್ದೇನೋ ಅನ್ನಕತ್ತಿದ್ರು. ಕೇಳಿ ನೋಡು, ಗೊತ್ತಾಕತಿ. ಸರಿ ತಗೊಳವ, ಬರ್ತಾನೆ ನಾನು. ಕೆಲಸ ಅದಾವು. ಕೆಲಸದ್ದ ಇಟ್ಟು ನಿಂತ್ಕೊಂಡು ಮಾತಾಡಕತ್ತೀವಿ. ಇನ್ನು ಕೆಲಸ ಇಲ್ಲದ್ರೆ ನೀಟಾಗಿ ನಿಲ್ತಿದ್ದೇನೆ, ಯಾರೇ ಗೊತ್ತು. ಅಲ್ಲತಕ್ಕ ಓಣ್ಬಾಗ್ಲಾಗ ರಾಗಿ ಈಟು ಹೇಳಿಲ್ಲ ಕೇಳಿಲ್ಲ ಅಂದ್ರೆ ಹಂಗೆ ತೀರ ನಮ್ದೇನು ಪೇಟೆ ಊರ ಕದ ಹಾಕ್ಯಂದ ಇರ್ತಾವ ಬಿಡಪ್ಪ. ಯಾರ ಮನೆಗೆ ಯಾರ ಬರಲಿ, ಯಾರ ಹೋಗ್ಲಿ ಅಂತಂದು ಅನ್ನಕ್ಕೆ. ಹಳ್ಳಿ ಊರವ, ಯಾರ ಮನೆಗೆ ಯಾರ ಬಂದ್ರೂ ಗೊತ್ತಾಗೇ ಬಿಡ್ತೈತಿ. ಏಟ್ನಾಗ ಇವ್ರ ಮನೆಗೆ ಇವರ ಬಂದ್ರು, ಇಟತ್ತಿಗೆ ಹೋದ್ರು, ಇದನ್ನ ಉಂಡ್ರು, ಇದನ್ನ ಬಿಟ್ರು, ಎಲ್ಲ ಉಂಡು ದೋಸ್ಬಿಟ್ಟದ್ದು ಎಲ್ಲ ಗೊತ್ತಾಕತ್ತವ. ಅದಕ್ಕೆ ಮತ್ತು ಅದ್ರ ಬೇರೆ ಈಕಿನ್ನ ಕೇಳ್ಯಾರಲ್ಲ ಸುಮ್ಮಿನ, ಅದಕ್ಕೆ ಹೇಳೋಣ ಅಂತ ಬಂದಿತ್ತು ನಾನು. ಚಲೋ ಆತ್ ಬಿಡು, ಹಂಗಿರ್ಬೇಕು ಓಣ್ಬಾಗ್ಲಾಗ ಒಬ್ರ. ಸರಿ ತಗ, ಹೋಗಿ ಮತ್ತೆ ಹೊಂಟೇನ? ಲಲ್ತಕ್ಕ, ನಿಮ್ಮ ಮನ್ಯಾಗ ಒಂದಿಷ್ಟು ಸಣ್ಣ ನೀರಿದ್ರು ಕೂಡ ಇಟ್ಟದಂಕ ಮಾತಾಡಿ ಗಂಟ್ಲ ನಾವು ಒಣಗಿ ಹೋಗ್ಬಿಟ್ಟವ. ಈ ಬ್ಯಾಸಿಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲವ. ನೀರು ಅಂತ ಜೀವ. ಒಂದಿಷ್ಟು ಸಣ್ಣ ನೀರು ಕೂಡ. ಅಲ್ಲ, ತಣ್ಣ ನೀರು ಅಂತಿಲ್ಲ. ನಮ್ಮ ಮನೆ ಒಂದು ಫ್ರಿಜ್ ಐತೇನ, ನಾವು ಹಂಡದ ನೀರು ಕುಡಿತೀವಿ. ಆ ಮಡಿಗೆ ಹಾಕಿಟ್ಟಿರ್ತೇನೆ ಬಿಡು. ಅದು ಹೋದ ವರ್ಷದ ಮಡಿಕೆ ಒಡೆದು ಬಿಟ್ಟೈತಿ. ಈ ಸಲದ ಮಡಿಕೆ ಹಾಕಿಟ್ಟನೆ ಅವು ಮಣ್ಮಣ್ಸ್ ಬರಾಕತ್ತೇವೆ, ನೀರು ಕುಡಿಯಂಗ ಅನ್ಸಲ್ಲ ಅವನ್ನ. ಅದಕ್ಕೆ ಟ್ಯಾಕಿನ ನೀರು ಅದಾವು, ಕೊಡು ಅಂದ್ರೆ ಕೊಡ್ತೇನೆ ನೋಡು. ಹೌದಾ? ಫ್ರಿಜ್ ಇಲ್ಲ ನಿಮ್ಮ ಮನ್ಯಾಗ? ನಾ ಫ್ರಿಜ್ ಐತೆ ಅಂತ ಬಿಡಿದ್ ಬಿಡ ನಿಮ್ಮ ಮನ್ಯಾಗ, ಅದಕ್ಕೆ ಕೇಳಿದೆ. ಯಾವಾಗ ಒಮ್ಮೆ ಅಂದದ್ದಿಲ್ಲ ಫ್ರಿಜ್ ತರ್ಬೇಕು ನಾವು ಅಂತಂದು? ನಮ್ಮ ಮನ್ಯಾಗಲೇ ಫ್ರಿಜ್ ಇರೋದು. ನಡಿಬೇಕಾರೆ ಹೋಗ, ನಮ್ಮ ಮನ್ಯಾಗ ನೀರು ಕೊಡ್ತೇನೆ ತಣ್ಣ. ನಾನು ನಮ್ಗೆ ಎದಕ್ಕೆ ಬೇಕು ಫ್ರಿಜ್? ಈ ದಿನ ಬೆಳಕಿದ್ರೆ ಹೊಲ ಕಾಣ್ತೀವಿ. ಹೊಲದಾಗ ಏನು ಬೇಕು ಬೇಡಾಗದು ಒಂದು 4 ತರಕಾರಿ ಹರ್ಕೊಂಬರ್ತೀವಿ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬೆನ್ನೂರು ಕಾಣ್ತೀವಿ. ಆವಾಗ ಎಲ್ಲ ಪ್ರೆಸ್ ಮಾಲ ಬಂದಿರ್ತೈತೆ, ಅಲ್ಲಿಂದ ತಂಬಂದ್ಬಿಡ್ತೀವಿ. ಅವ್ನು ತಂದು ಫ್ರಿಜ್ನಾಗ ಇಟ್ಕೊಂಡು ವಾರ ಗಂಟ್ಲೆ ಅವು ಮೊದ್ಲು ರಬ್ಬರ್ ಅದಂಗೆ ಹಾಕವಂತ ಫ್ರಿಜ್ನಾಗ ತರಕಾರಿಗಳು. ಹೆಸರಿಗೆ ಎಷ್ಟೋ ಫ್ರೆಶ್ ಇರ್ತಾವೆ, ನೋಡಾಕ ಕಾಣ್ತಾವಂತಂಗೆ. ಆದರೆ ಹೆಚ್ಚಮ್ಮನ್ ಮಾಡಮಂದ ನಮ್ಮನೆ ಜಿಗೂಟ ಅದಂಗೆ ಆಗಿರ್ತಾವಂತ. ಅದನ್ನೇನು ಮಾಡ್ಬೇಕಂತ ತಗೊಂಡು ಬರೀ ತಣ್ಣ ನೀರಿಗೆ
ಅದು ಬಿಸಿಲಾಗಿದ್ದ ಬಂದು ಇಂಥ ತಣ್ಣ ನೀರು ಕುಡಿಬಾರ್ದಂತ, ಹಾರ್ಟಿಗೆ ಚಲೋ ಅಲ್ಲ ಅಂತದ ಗೊತ್ತನ? ಹೌದಾ ಲಲಿತಕ್ಕ, ಇವು ತಣ್ಣ ನೀರು ಕುಡಿತೇವಲ್ಲ ಭಾಳ ಡೇಂಜರ್ ಇದೆ, ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇರ್ತೈತೆ ಅಂತ. ಹಂಗಾಗಿ ಹೊರಗಿಂದ ಬರತ್ತಿಗೆ ಫ್ರಿಜ್ನೇ ನೀರ ಕೊಡಂಗಿಲ್ಲ ನಾನು, ನನ್ನ ಗಂಡಗಾತು ನಮ್ಮ ಮಗುಗಾತು. ಅವ್ನು ಮೊದ್ಲ ತೆಗೆದು ಇಟ್ಬಿಟ್ಟಿರ್ತಾನೆ, ನಾನು ಅವ್ರು ಬಂದು ಕುಡಿತಾರ ಅನ್ನೋದು ಗೊತ್ತಿಲ್ಲತ್ತಲ್ಲ, ಇಷ್ಟೊತ್ತಿ ಬರ್ತಾರ ಅನ್ನೋದು. ಹಂಗ ಮಾಡ್ತಾನೆ. ಹೊಟ್ಟೆ ತಣ್ಣ ನೀರು ಕೊಡೋದಲ್ವ, ಏನ ಹಣ್ಣು ಹಂಪ್ಲ ಹಾಲು ಮೊಸರು ಕೆಡಬಾರ್ದಂದು ಇಟ್ಕೊಳಕ ತಗೊಂಡಂಗೆ ಅಷ್ಟ ಅದನ್ನ. ಆದ್ರನಲ್ಲ ಅಲ್ತಕ್ಕ ನೀವೊಂದು ಫ್ರಿಜ್ ತಗೋಬೇಕತ್ ಬಿಡ. ಅಲ್ಲ ನಿಮ್ಮ ಮನ್ಯಾಗ ಹಾಲು ಮೊಸರು ಬೆಣ್ಣೆ ಎಲ್ಲ ಇರ್ತೈತವ, ಆ ಫ್ರಿಜ್ನಾಗ ಇಟ್ಬಿಟ್ರೆ ಎಂತ ಚಲೋ ಇರ್ತೈತೆ ಗೊತ್ತೇನ? ಆ ಕೆನಿ ತೆಗಿತೀರಲ್ಲ ಮೊಸರಿನಾಗಿಂದ, ಅದನ್ನ ಫ್ರಿಜ್ನಾಗ ಇಟ್ರೆ ನೀನು 8 ದಿನಕ್ಕೊಮ್ಮೆ ಮಾಡು, ಕೆನಿ ಅಷ್ಟು ಚಲೋ ಇರ್ತೈತಿ, ಏನೇನಾಗಿರೋದಿಲ್ಲ ಗೊತ್ತೇನ? ಹಂಗ ಬೆಣ್ಣೆ ಚೆಂಡು ಬಂದಂಗೆ ಬರ್ತೈತಿ. ಈಗ ಮಾಡ್ತಾನಲ್ಲ, ಈಗ ಬೆಣ್ಣೆ ಚೆಂಡು ಬಂದಂಗೆ ಬರ್ತೈತಿ. ಅದ್ರಾಗೇನು ತೊಂದರೆ ಇಲ್ಲ ಬಿಡು. ಅಷ್ಟಕ್ಕೂ ಈಗ ಮಿಕ್ಸರ್ನೇ ಮಾಡ್ತಾನೆ, ನಾನು ಬೆಣ್ಣಿನ ಕಡ್ಗೋಲ್ ಹಾಕಿ ಕಡಿಯೋದಿಲ್ಲವ, ಕೈ ನೋವು ಬಂದ್ಬಿಡ್ತಾವೆ, ಅದಕ್ಕೆ ಮಿಕ್ಸರ್ ಒಳಗೆ ಮಾಡಿಬಿಟ್ಟಿರ್ತಾನೆ. ಚಲೋ ಬರ್ತದೆ ಬೆಣ್ಣೆ, ಅಡ್ಡಿ ಇಲ್ಲ. ಮತ್ತು ಅದನ್ನ ಇಡೋಕ್ಕಾಗೇನೆ ಏನು ತಗೊಳ್ಳೋದು, ಕಾಸಿ ಕರ್ಬೇಸ್ ತುಪ್ಪ ಮಾಡಿಡ್ತಾನೆ. ಮಕ್ಕಳು ಈಗ ಬಿಸಿ ಅಂದಾಗ ತುಪ್ಪ ಹಾಕ್ಯಂಡು ಉಂಡು ಖಾಲಿ ಮಾಡಿಬಿಡ್ತಾವೆ. ಹಂಗೆ ಹೆಚ್ಚಿಗೆ ಇತ್ತಂದ್ರೆ ಬಡ ಯಾರಿಗಾರ ಕೊಟ್ಟಿರ್ತಾನೆ ಮಾರಾಕ ನಾನು. ಅಂದಂಗ್ಲತಕ್ಕ ಈ ಸಲ ನಿಮ್ಮ ಆಕಳು ಹೇಳಿತು ಅಂದ್ರೆ ನಮಗೆ ಗಿಣ್ಣದ ಹಾಲು ಕೊಡ್ಬೇಕು, ಮತ್ತೊಂದು ಕೆಜಿ ಬೆಣ್ಣೆನೂ ಇಟ್ಬಿಡವ. ಮತ್ತು ಪೇಟೆಗೆ ಏನು ತರಕ್ಕೆ ಹೋಗೋದು, ಮೊನ್ನೆ ಸಲ ತಂದಿದ್ದು ಪೇಟೆಗೆ ಯಾಕೆ ಏನೋ ಮಿಕ್ಸ್ ಮಾಡಿದ್ವ, ಏನೋ ಮೈದಾ ಹಿಟ್ಟು ಹಾಕಿದ್ವು, ಏನು ದಾಲ್ಡ ಹಾಕಿದ್ವ, ತುಪ್ಪ ಗಮನ ಇಲ್ಲ. ಅಂದ ಹಾಕ್ಯಂದ್ರೆ ಒಟ್ಟು ತುಪ್ಪದ ವಾಸನೆ ಬರವಲ್ದು, ಕೈಗೆಲ್ಲ ಜಿಬಿಟ್ ಐತಿ, ವಾಸನೆನ ಇಲ್ಲಿ ಬಾಯಾಗ. ನನ್ನ ಗಂಡ ಅದೇನು ಎಣ್ಣೆ ಕಾಸು ಹಾಕಕತ್ತಿ, ಏನೋ ರೊಕ್ಕ ತಗೊಂಡು ಏನು ಮಾಡಿದ ನಾನು ಬೈದಾಡಕತ್ತೇನ, ಅದಕ್ಕೆ ಮನೆದ ಬೆಣ್ಣೆ ಕೊಟ್ಬಿಡವ ಐಪಟ್ಟು. ಹ್ಞೂ ಅಲ್ಲಂತಕ್ಕ, ನನಗೂ 1 ಕೆಜಿ ಬೇಕು ನೋಡಿ ಬೆಣ್ಣೆ. ನಾಳೆ ನಮ್ಮ ಬಸ ಜಯಂತಿಗೆ ನಮ್ಮ ಮನೆ ದೇವ್ರ ಜಾತ್ರೆ ಐತೆ, ಅದಕ್ಕೆ ಶಾರವೂ ಬೇಕಾದ್ರೆ ಕೊಡ್ತಾನೆ. ನಿನಗೆ ಕೊಡೋದು ಡೌಟ್ ಬಿಡಲಿ. ಯಾಕೆ ನಾವೇನು ಕಳ್ಳರು ಕೊಡ್ತವೇನ? ಹೌದಲ್ಲಿ ಗುಳಳಿ, ಪಾಪ ಅವ್ರೇನು ಕಲರ್ ಕೊಡ್ತಾರೆ, ಅವರು ರೊಕ್ಕ ಕೊಡ್ತಾರೆ. ಹಂಗೆ ಮಾಡಬಾರ್ದು, ಒಬ್ರಿಗೊಂದು. ಯಾಕೆ ಅವ್ರಿಗೆ ಅರ್ಧ ಕೆಜಿ ಇವ್ರಿಗೆ ಅರ್ಧ ಕೆಜಿ ಕೊಡು, ಮತ್ತು ಬೆಣ್ಣೆ ಜಮಾ ಆದಂಗೆ ಮತ್ತೊಂದು ಅರ್ಧ ಕೆಜಿ ಕೊಡುವಂತೆ. ಅಯ್ಯ ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರ್ರಿ. ಈಕಿ ಒಯ್ಯ ಮಾಟ ಒಯ್ದಿರ್ತಾಳ, ಆಮೇಲೆ ಪೇಟೆಗೆ 300 ರೂಪಾಯಿ ಐತಿ 200 ರೂಪಾಯಿ ಐತಿ ಅಂತ ಬರ್ತಾಳ. ಬರೋಬ್ಬರಿ 800 ರೂಪಾಯಿ ಕೆಜಿ ಬೆಣ್ಣೆ ಐತಿ, ಅದಕ್ಕೆ ಕೊಡೋದಿಲ್ಲ ಅಂದದ್ದು. ಮತ್ತು ಅಲ್ಲೂ 200 ರೂಪಾಯಿ 300 ರೂಪಾಯಿ ಕೇಳಿರ್ತಾಳ, ಹಿಟ್ಟು ಮಿಕ್ಸ್ ಇದ್ದದ್ದು ಇಲ್ಲ ದಾಡ ಮಿಕ್ಸ್ ಇದ್ದದ್ದು ಕೊಟ್ಟಿರ್ತಾರೆ ಆಕೆಗೆ. ಮತ್ತು ಇಲ್ಲಿ ಬಂದು ಹಂಗೆ ಮಾಡಿಲ್ಲ ಅಂದ್ರೆ ಅದಕ್ಕಿಲ್ಲ ಅಂದೆ. ಇಲ್ಲಿ ತಗೊಳ್ಳಲ್ಲ ತಗ, ಹಂಗೆಲ್ಲ ಏನು ಅನ್ನೋದಲ್ಲ. ಈಗೇನು 800 ರೂಪಾಯಿನ? ಆತು, ಅರ್ಧ ಕೆಜಿನಾರು ಕೊಡು. ಸರಿ ತಗ ಕೊಡ್ತಾನೆ. ಇನ್ನು ಆಕಳಾರ ಇಳಿಲ್ ತಡೆಯದ, ಈ ಮೇಲೆ 8 ದಿವಸ ಬರೀ ಅವ್ರ ಮನೆಗೆ ಇವ್ರ ಮನೆಗೆ ಎಲ್ಲರ ಮನೆಗೆ ಬರೀ ಗೀವಿನ ಹಾಲು ಕೊಡೋದ ಹಾಕತ್ ನಂದು. ಅದಾದ್ಮೇಲೆ ನಾವು ಕೆನೆ ತೆಗ್ಯಾರ, ಅಲ್ಲಿ ತನಕ ಖಾರ ಮುಟ್ಸಂಗಲ್ಲ ನಾವು ಗಿಣ್ಣದ ಹಾಲಿಗೆ. ಹಂಗೆ ಆಗ್ತದಲ್ಲ ಯಾರು ಬೇಡ ಅಂತಾರ. ಆಮೇಲೆ ಅಲ್ಲಲ್ತಕ ಕೊಬ್ಬರಿ ಗಿಣ್ಣೆ ಮಾಡ್ತಿರಲ್ಲ ಕೊಯ್ದದ್ದು, ಅದನ್ನ ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ಅನ್ನೋದು, ಅದಕ್ಕೆ ತಿಂತಾನೆ ನನ್ನ ಮಗ ಆಸ್ಪಟ್ಗಂದು ನಮಗೊಂದು 4 ಕೊಳಕೆ ಜಾಸ್ತಿನ ಕೊಡ್ಬೇಕು ನೋಡುವ. ಹ್ಞೂನಲ್ಲ ತಕ್ಕ, ನನಗೂ ಭಾಳ ಪ್ರೀತಿ ಅದ, ನನಗೂ ಕೊಡ್ಬೇಕು ನೋಡ. ಅಲ್ಲಲ್ಲಿ ಆಕೆ ಕೇಳ್ತಾಳಂತ ನೀವು ಕೇಳ್ತಿರಲ್ಲ, ನೀವೇನು ಕೇಳ್ಬೇಕೇನು ಅದನ್ನು? ನೀವು ಕೇಳಿಲ್ಲದ್ರೆ ತಂದು ಕೊಡ್ತಾನೆ ತಗ. ನಾನು ಆಕೆಗೆ ಇಂಥದ್ದು ಗಿಣ್ಣ ಏನು ಕೊಡ್ತಿದ್ದಿಲ್ಲ, ಹಾಲು ಕೊಡ್ತಿದ್ದೆ, ಅದು ಒಡಕ್ಕೆ ಗಿಣ್ಣು ಹಾಕತ್ತೆ, ಅದು ಮಾಡ್ಕೊಂಡು ಕುಡಿತಾರೆ, ಅದೇನಿಲ್ಲ. ಪಾಪ ಆಕೆ ಬಾಯಿ ಬಿಟ್ಟ ಕೇಳಕತ್ತಾಳೆ ಈ ಸಲ. ಸರಿ ತಗ ಕೊಡ್ತಾನಂತ. ಸುಮಿ ಬರ್ರಿ ಹೇಮಕ್ಕರ ಬರ್ರಿ, ನೀವು ಒಬ್ರು ಕಮ್ಮಿ ಇದ್ರು ನೋಡು. ಅದ ಅನ್ಕಂದೆ, ಬರೀ 4 ಮಂದಿ ಇದ್ಕಂದಾರಲ್ಲ, ಇನ್ನೊಬ್ರು ಯಾಕೆ ಬಂದಿಲ್ಲ ಅಂತಂದು 5 ಮಂದಿ ಆದ್ರಲ್ಲ, ಚಲೋ ಆತಗ್ರಿ, ಮಾತಾಡ್ರಿ ಈಗ. ಸುಮ್ಮನೆ ಇರ್ರಿ ಗೌಡ್ರ, ನಿಮಗೇನು ಗೊತ್ತೈತಿ, ನಾನೇನೋ ಹೇಳ್ಬೇಕು ಆಕಿಗೆ. ಯಾಕಲೆ ಏನಾಯ್ತು, ಹಂಗೆ ಓಡ್ ಬಂದೆ? ಸಮಾಚಾರ ಗೊತ್ತಿಲ್ಲ ನಿನಗೆ? ನಿನ್ನ ಮಗಳು ಹಳೆಯ ಮೊಮ್ಮಗ ಬಂದಾರ, ನಾನು ಅವ್ರು ಬಂದದ್ದು ನೋಡಿ ಮಾತಾಡ್ಸಿದೆ. ಏನವ ಆರಾಮದಿ ಏನು, ತವ್ರ ಮನೆಗೆ ಬಂದೇನು ಅಂತಂದೆಲ್ಲ ಮಾತಾಡಿದ್ನೆ. ಇಲ್ರಿ ಅವ್ರ ಮನೆಗೆ ಏನು ಬಂದಿಲ್ಲ, ಅತ್ತಿ ಬರ್ರಿ ಅಂದು ಕರೆದಿದ್ಲು, ಅದಕ್ಕೆ ಇಲ್ಲಿ ಕಳಿಸ್ಯಾರ ನಮ್ಮ ಮಾವರು, ನಮ್ಮ ಅತ್ತೆಯರು 4 ದಿನ ಇದ್ದು ಬರ್ರಿ ಅಂದು, ಅದಕ್ಕೆ ಅತ್ತೆ ಮನೆಗೆ ಹೊಂಟವಿ ಅಂತಂದು ಅಂದ್ಲು. ನಾನು ಕರೆನವ ಪಾಪ ನಿಮ್ಮ ಮನೆಗೆ ಬರಾಕತ್ತಾಳ ಅಂತ ಮಾಡೇನಿ. ಹಂಗೆ ಓದ್ಲು ನೋಡಾಕಿ, ತೀರ ತಾಯಿಗಿಂತ ಹೆಚ್ಚನ ಆಕಿ. ಪಾಪ ಮನೆ ಹೆಸರು ಇಡಕ್ಕಂದು ಅಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದು ಎಲ್ಲ ಒಂದು ತೀರಿಸ್ಕೊಂಡ್ ಬಂಗಾರ ಎಲ್ಲ ಒಯ್ದು ಕೊಟ್ಟಿಯವ. ಅಷ್ಟು ಕರಕ್ಕೆ ಮತ್ತೆ ಬೆಳೆನ ತಾಯಿ ಅನ್ನೋದಕ್ಕಿಗೆ. ಅಲ್ಲ ಹೇಮಿ, ಕೊಟ್ಟ ಹೆಣ್ಣು ಕುಲ್ಕೊರದಂತ ಆಕಿ ಗಂಡ ಮಾವ ಅತ್ತಿ ಹೆಂಗೆ ಹೇಳ್ತಾರ ಹಂಗೆ ಕೇಳ್ತಾಳ. ಆಕಿ ನಮ್ಮ ಮನೆಗೆ ಬಂದ್ರೆ ನಾವೇನು ಆಕಿನ ಸೇರಿಸ್ಕೊಳ ಇದ್ರಾಗಿಲ್ಲ. ಯಾಕಂದ್ರೆ ನನ್ನ ಮನಸ್ಸು ಐತಿ ಅಂದ್ರೆ ನನ್ನ ಗಂಡ ಒಪ್ಪಕತ್ತಿಲ್ಲ, ಬ್ಯಾಡ ಆಕಿನ ಸೇರಿಸೋದ ಅಂತ ನಿಂತಾನ. ಅಂತದ್ರಾಗ ಆಕಿನ ಈಗ ಬಂದಾಳ ಅಂದ್ರೆ ಏನು ಮಾಡಕ್ಕೆ ಹೋಗಿಲ್ಲ ನಾನು. ಏನೋ ನನ್ನ ಮನಸ್ಸು ತಡೆದಿದ್ದಿಲ್ಲ, ಹೋಗಿ ಆಟ ಮಾಡಿ ಬಂದಿದ್ದೆ ಅಷ್ಟೇ. ಈಗ ಎಲ್ಲರೂ ಯಾಕೆ ಓಡಾಡಿಕೆಲ್ಲೇ ಅವ್ರಿಗೆ ಬಿಟ್ಟದ್ದದ, ನಾವೇನು ಹೇಳಕ್ಕೆ ಬರ್ತೈತೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತಂದು. ಅದ ಮತ್ತೆ ಬುಳ್ಳಳ್ಳಿ, ನಿಂದು ಮೀಟಿಂಗ್ ಎಲ್ಲ ಮುಗ್ದತ್ತಂದ್ರೆ ನಡಿ ಒಳಗೆ ಹೋಗಿ ಒಂದಿಟ್ಟು ಬಿಸಿ ಚಾನಾರ ಮಾಡು. ಈ ಕೆಟ್ಟ ಬಿಸಿಲಾಗ ಅಡ್ಡಾಡಿ ಬಂದು ತಿಳಿ ಚಿಟ್ಟಿ ಅನ್ನಕತ್ತೈತಿ. ಅಲ್ರಿ ಎಲ್ಲಾರು ಬಿಸಿಲಾಗಿಂದ ಬಂದು ಅಂದ್ರೆ ತಣ್ಣಂದು ಏನಾರು ಮಾಡಿಕೊಡು ಅಂತಾರ.
ನೀವು ನೋಡಿದೆ ಅಂದ್ರೆ ಬಿಸೇ ಚಾ ಮಾಡೋ ಅಂತಾನಂತೀರಲ್ಲ ತೀರ ಮಿಕ್ತಿರದ್ರಿ ಬಿಡ ನೀವು. ಯಾರು ಏನಾರ ಕೇಳಲಿ ನನಗೆ ಮಾತ್ರ ಚಾ ಬೇಕು ನೋಡು. ನಮಗೆ ಎಷ್ಟರ ಬಿಸಿ ಇರಲಿ ಅದು ಬೆಂಕಿ ಎತ್ತಿ ಉರ್ಕೋವಲ್ದಕ್ಕ. ಆದ್ರೆ ನಾವು ಸುಡೋ ಸುಡೋ ಚಾ ಉಫ್ ಉಫ್ ಅನ್ಕಂತನ ಕುಡಿಬೇಕು. ಅಂತ ಬಿಸಿ ಬಿಸಿ ಚಾ ಕುಡಿದ್ರನ ಸಮಾಧಾನ ನಮಗೆ. ಮಾಡ್ಕೊಡ್ತೇನೆ ನೋಡ್ರಿ.